ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನಿಗೆ ಕೃಷ್ಣನ ಉಪದೇಶವನ್ನು ಮುಂದುವರಿಸ್ತಾ ಇದ್ದಾನೆ. ನೀನು ವೇದಗಳ ಅರ್ಥವಾದದಲ್ಲಿ ಸಿಕ್ಕೊಂಡು ಕರ್ಮಕಾಂಡಿಗಳು ಯಾವ ರೀತಿಯಲ್ಲಿ ಫಲಾಪೇಕ್ಷೆ ಬುದ್ಧಿಯಿಂದ ಕರ್ಮವನ್ನು ಮಾಡ್ತಾ ಇದ್ದಾರೋ ಅವರಂತೆ ನೀನು ಒಳಗಾಗಬೇಡ ಅಂತ ಹೇಳಿ ಬುದ್ಧಿಯನ್ನು ಹೇಳ್ತಾ ಇದ್ದಾನೆ. ಹೇ ಅರ್ಜುನ, ನಾನು ನಿಸ್ಸಂಶಯವಾಗಿ ಹೇಳುವೆನು, ಯಾವ ಸಂಶಯ ಇಲ್ಲದೆ ನಿನಗೊಂದು ಬುದ್ಧಿ ಮಾತು ಹೇಳ್ತೀನಿ ಕೇಳು. ವೇದಗಳು ಸತ್ವ ರಜ ತಮವೆಂಬ 3 ಗುಣಗಳಿಂದ ತುಂಬಿರುತ್ತವೆ. ವೇದಗಳು 3 ಗುಣಗಳಿಂದ ತುಂಬಿರ್ತವೆ. ಮತ್ತು 4 ವೇದಗಳನ್ನ ನಾವು ಯಾಕೆ ಮಾನ್ಯ ಮಾಡಬೇಕು, ಅವು ಉಪಕಾರಿ ಅಲ್ಲದ ಮೇಲೆ ಅಂತ ಪ್ರಶ್ನೆ ಬರ್ಬೋದು. ಏನೂ ಮಾಡದೆ ದಿಕ್ಕೆಟ್ಟು ಅಲೆಯುವವರೆಗೆ ಈ ವೇದಗಳು ಒಂದು ದಾರಿ. ಈ ವೇದಗಳು ಮನುಷ್ಯನನ್ನು ಒಂದು ಕರ್ಮಬಂಧನದಲ್ಲಿ, ಅಂದರೆ ನಿಯಮಿತ ಕರ್ಮಬಂಧನದಲ್ಲಿ ಸಿಕ್ಕಿಸಿ ಒಂದು ಶಿಸ್ತುಬದ್ಧವಾದ ಜೀವನವನ್ನು ನಡೆಸಲಿಕ್ಕೆ ದಾರಿ ಮಾಡಿಕೊಡ್ತವೆ. ಆಗ ವೇದಾಂತ ಏನು ಮಾಡ್ತದೆ, ಅಲ್ಲಿಂದನೂ ಮುಂದಕ್ಕೆ ಕರ್ಕೊಂಡೋಗಿ ಅವನನ್ನು ಜ್ಞಾನ ಮಾರ್ಗದಲ್ಲಿ ಬಿಡ್ತದೆ. ಅದರಿಂದ ಮುಕ್ತಿಯನ್ನು ಬಯಸುವವರಿಗೆ ವೇದ ಮಾರ್ಗಗಳಲ್ಲ, ವೇದಾಂತ ಉಪನಿಷತ್ತುಗಳು ಮುಕ್ತಿಯನ್ನು ಬಯಸುವವನಿಗೆ ದಾರಿ ತೋರಿಸೋದು. ಅದರಿಂದ ಇಲ್ಲಿ ವೇದಗಳು 3 ಗುಣಗಳಿಂದ ಕೂಡಿರ್ತವೆ, ಸತ್ವ ರಜ ತಮ ಗುಣಗಳಿಂದ ಕೂಡಿರ್ತದೆ, ಇದು ನಿಶ್ಚಯ. ಇವುಗಳಲ್ಲಿ ಉಪನಿಷತ್ತುಗಳು ಸತ್ವಗುಣಗಳಿಂದಲೂ ಕರ್ಮೋಪಾಸನಾದಿಗಳು ರಜಸ್ತಮ ಗುಣಗಳಿಂದಲೂ ತುಂಬಿರುತ್ತವೆ. ಉಪನಿಷತ್ತುಗಳು ಸತ್ವಗುಣಗಳಿಂದ ತುಂಬಿರ್ತವೆ, ಕರ್ಮ ಉಪಾಸನಾದಿಗಳು ರಜಸ್ತಮ ಗುಣಗಳಿಂದ ಕೂಡಿರುತ್ತವೆ. ಇವು ಸುಖ ದುಃಖಾದಿಗಳನ್ನು ಕೊಡತಕ್ಕವುಗಳೇ ಹೊರತು ಸಂಸಾರವನ್ನು ತಾರಿಸುವುದಿಲ್ಲ. ಸತ್ವಗುಣವನ್ನೇ ಆಗಲಿ, ರಜೋಗುಣವೇ ಆಗಲಿ, ತಮಗುಣವನ್ನೇ ಆಗಲಿ, ಇವೇನು ಮಾಡ್ತವೆ, ಈ ಕರ್ಮದ ಉಪಾಸನೆಗಳು ಸುಖ ದುಃಖಗಳನ್ನ ಕೊಡ್ತವೆ ಹೊರತು ಇವು ಸಂಸಾರ ತಾಪದಿಂದ ಬಿಡುಗಡೆಯನ್ನು ಮಾಡಿಸೋದಿಲ್ಲ. ನೀನು ವೇದದ ತರ್ಕವಾದದಲ್ಲಿ ಸೇರಬೇಡ. ಯಾಕಂದರೆ ತರ್ಕ ಮಾಡ್ತಾ ಇದ್ರೆ ಅದು ಯಾವಾಗಲೂ ಕೊನೆಯಾಗೋದಿಲ್ಲ. ಇದು ಹೆಂಗಾಯಿತು ಅಂತ ತರ್ಕ ಬುದ್ಧಿಯನ್ನೇ ಹುಟ್ಟಿಸ್ತವೆ. ಅದರಿಂದ ನೀನು ಅದನ್ನು ಸೇರಬೇಡ. ನೀನು 3 ಗುಣಗಳನ್ನು ತೊರೆದು ಮನಸ್ಸಿನಲ್ಲಿ ಅಹಂಭಾವವನ್ನು ಇಡದೆ ಆತ್ಮಸುಖದಲ್ಲಿ ಮಗ್ನನಾಗು. 3 ಗುಣಗಳನ್ನು ಬಿಡಬೇಕು. 3 ಗುಣಗಳ ದೆಸೆಯನ್ನು, 3 ಗುಣಗಳ ಸಹವಾಸವನ್ನು ಬಿಟ್ಟು ಅಹಂಭಾವವನ್ನು, ನಾನು ಮಾಡುವವನು, ನನ್ನಿಂದ ಎಲ್ಲ ಆಗುತ್ತೆ, ನಾನು ಎಲ್ಲವನ್ನು ನೋಡ್ಕೊಳ್ಳೋನು, ನನ್ನಿಂದಲೇ ಎಲ್ಲ, ನಾನು ನನ್ನದು, ಈ ಅಹಂಭಾವವನ್ನು ನೀನು ತೊರೆದು ನೀನೇನು ಮಾಡಬೇಕು ಅಂದರೆ ಕರ್ಮವನ್ನು ಆಚರಣೆ ಮಾಡಬೇಕು. ತರ್ಕವಾದದಲ್ಲಿ ಸಿಕ್ಕಬೇಡ, 3 ಗುಣಗಳನ್ನು ಕೂಡ ನೀನು ಅನುಸರಿಸಬೇಡ. ಅಹಂಭಾವವನ್ನು ತಡೆದು ಆತ್ಮಸುಖದಲ್ಲಿ ಮಗ್ನನಾಗು. ವೇದಗಳಲ್ಲಿ ಕರ್ಮ ಸಂಬಂಧವಾದ ವಿಧಿ ನಿಯಮಗಳನ್ನು ಅನೇಕ ಮಾರ್ಗಗಳಿಂದ ಹೇಳಿದ್ದರೂ ಅವುಗಳಲ್ಲಿ ನಮ್ಮ ಹಿತವನ್ನೇ ಸ್ವೀಕರಿಸಬೇಕು. ಈ ವೇದಗಳಲ್ಲಿ ಕರ್ಮ ಮಾರ್ಗಗಳಲ್ಲಿ ವಿಧಿ ನಿಷೇಧಗಳನ್ನ ಹೇಳಿರ್ತಾರೆ. ಅದರಲ್ಲಿ ನಾನು ಮುಕ್ತಿಯನ್ನು ಪಡೆಯೋದಕ್ಕೆ ಯಾವುದು ಹಿತವೋ ಅದನ್ನು ಮಾತ್ರ ಸ್ವೀಕರಿಸಬೇಕೆ ಹೊರತು ಎಲ್ಲವನ್ನು ತಗೋಬೇಡ ನೀನು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾನೆ, ಸೂರ್ಯನು ಉದಯಿಸಲು ಸರ್ವ ಮಾರ್ಗಗಳು ಪ್ರಕಾಶದಿಂದ ತುಂಬುತ್ತವೆ. ಹೌದಲ್ವಾ? ಸೂರ್ಯ ಉದಯ ಆಗ್ತಾ ಇದ್ದಂಗೆ ಸರ್ವ ಮಾರ್ಗಗಳು ಪ್ರಕಾಶದಿಂದ, ಎಲ್ಲ ದಾರಿಗಳು ಬೆಳಕಿನಿಂದ ತುಂಬಿರ್ತವೆ. ಆದರೂ ನಾವು ಮಾತ್ರ ನಮಗೆ ಬೇಕಾದ ಮಾರ್ಗವೊಂದರಲ್ಲಿಯೇ ನಡೆಯುವಂತೆ. ಸೂರ್ಯೋದಯ ತಕ್ಷಣ ಎಲ್ಲ ದಾರಿಗಳು ಕಾಣ್ತಾ ಇರ್ತವೆ. ಎಲ್ಲ ದಾರಿಗಳು ದಿಕ್ಕೆಟ್ಟವ್ರಂಗೆ ಓಡ್ತೀವ ನಾವು. ನಮಗೆ ಬೇಕಾದ ದಾರಿಯನ್ನೇ ಆಯ್ಕೆ ಮಾಡಿಕೊಳ್ಳುವಂತೆ. ಪೃಥ್ವಿಯಲ್ಲೆಲ್ಲ ನೀರು ಪೂರ್ಣವಾಗಿದ್ದರೂ ನಮಗೆ ಅವಶ್ಯಕವಾದಷ್ಟು ನೀರನ್ನೇ ತೆಗೆದುಕೊಳ್ಳುವಂತೆ ಜ್ಞಾನಿಗಳು ವೇದಗಳನ್ನು ವಿಮರ್ಶಿಸುತ್ತಾ ಶಾಶ್ವತವಾಗಿರುವ ತತ್ವವೊಂದನ್ನೇ ತಿಳಿದುಕೊಳ್ಳುವರು. 4 ವೇದಗಳನ್ನು ತಿಳಿತಾರೆ ಜ್ಞಾನಿಗಳು, ಇಲ್ಲ ಅಂತಲ್ಲ, ವಿಮರ್ಶೆ ಮಾಡ್ತಾರೆ. ಆದರೆ ತತ್ವಜ್ಞಾನವನ್ನೇ ತಿಳಿದುಕೊಳ್ಳುವ ಪ್ರಯತ್ನವನ್ನು ಅವರು ಮಾಡ್ತಾರೆ. ಹೇ ಅರ್ಜುನ, ಈ ಸಿದ್ಧಾಂತದಂತೆ ಸ್ವಧರ್ಮಾನುಸಾರವಾಗಿ ಕರ್ಮವನ್ನು ಮಾಡುವುದೇ ನಿನಗೆ ಉಚಿತವಾಗಿದೆ. ಸ್ವಧರ್ಮಾನುಸಾರ ಅಂದರೆ ನಿನ್ನ ಸ್ವಭಾವಕ್ಕೆ ಯಾವುದು ಉಚಿತವಾಗಿ ನೀನು ಮಾಡಲಿಕ್ಕೆ, ಯಾವುದು ಸಲೀಸಾಗಿ ನಿನ್ನಿಂದ ಆಗುತ್ತಲ್ಲ ಆ ಕರ್ಮವನ್ನು ನೀನು ಮಾಡಲೇಬೇಕಾಗತ್ತೆ. ನೀನು ಫಲವನ್ನೂ ಕೋರದೆ ಶಾಸ್ತ್ರಸಿದ್ಧವಾದ ಕರ್ಮವನ್ನು ಬಿಡದಂತೆ ಆಚರಿಸಬೇಕು.
ನೀನು ಆಚರಿಸುವಾಗ ಫಲದಲ್ಲಿ ಆಸಕ್ತಿಯನ್ನಿಡದೆ, ದುಷ್ಕರ್ಮಕ್ಕೆ ಅವಕಾಶ ಕೊಡದೆ, ನಿಷ್ಕಾಮ ಮನಸ್ಕನಾಗಿ ನಿರಂತರವು ಕರ್ಮಾಚರಣೆಯನ್ನು ಮಾಡಬೇಕು. ನಿರಂತರವಾಗಿ ಕರ್ಮವನ್ನು ಮಾಡಬೇಕು. ಕರ್ಮವನ್ನು ಬಿಡ್ಲಿಕ್ಕೆ ಅವಕಾಶನೇ ಇಲ್ಲ. ಆದರೆ ಆ ಕರ್ಮ ದುರ್ಬುದ್ಧಿಯಿಂದ ಕೂಡಿರಬಾರ್ದು, ನಿಷ್ಕಾಮದಿಂದ ಕೂಡಿರಬೇಕು ಅಂತ ಹೇಳ್ತಾ ಇದ್ದಾನೆ. ದುಷ್ಕರ್ಮ ಕೇಳಿಸಬಾರ್ದು ಬುದ್ಧಿ, ಮತ್ತು ಫಲಾಪೇಕ್ಷೆಯಿಂದ ಕೂಡಿರಬಾರ್ದು. ನೀನು ನಿರಂತರವು ಬದುಕಿರುವವರೆಗೂ ನೀನು ಕರ್ಮವನ್ನು ಮಾಡಿಯೇ ತಿರಬೇಕು. ಯಾವ ಕರ್ಮವನ್ನು? ನಿಷ್ಕಾಮ ಕರ್ಮವನ್ನು ಸುಬುದ್ಧಿಯಿಂದ, ಸದ್ಬುದ್ಧಿಯಿಂದ ಮಾಡಬೇಕು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಇದು ಎಲ್ಲರಿಗೂ ಅನ್ವಯವಾಗ್ತಕ್ಕಂಥ ಮಾತುಗಳು. ಅರ್ಜುನನಿಗೆ ಮಾತ್ರ ಏನೋ ಉಪದೇಶ ಮಾಡ್ತಾ ಇದ್ದಾನೆ ಅಂತಲ್ಲ, ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಇಲ್ಲಿ ಹೇಳ್ತಾ ಇರ್ತಕ್ಕಂಥ ಮಾತು. ಹೇ ಅರ್ಜುನ, ನೀನು ಯೋಗ ಸಂಯುತನಾಗಿ ಫಲೇಚ್ಛೆಯನ್ನು ತೊರೆದು ಏಕ ಮನಸ್ಸಿನಿಂದ ಸ್ವಧರ್ಮವನ್ನು ಆಚರಿಸು. ಏನು ಹೇಳ್ತಾ ಇದ್ದಾನೆ? ನೀನು ಯೋಗ ಸಂಯುತನಾಗಿ ಫಲೇಚ್ಛೆಯನ್ನು ತೊರೆದು ಒಂದೇ ಮನಸ್ಸಿನಿಂದ ಸ್ವಧರ್ಮವನ್ನು ಆಚರಿಸು. ಸ್ವಧರ್ಮ ಅಂದ್ರೇನು? ನಿನಗೆ ಸ್ವಭಾವಕ್ಕೆ ಅಂಟುಕೊಂಡು ಬಂದಿರ್ತದೆ ಕೆಲವು ಗುಣಗಳು, ಅದು ನಿನ್ನ ಸ್ವಧರ್ಮ. ಈಗ ಹಂಚ್ಕೊಳ್ತಾ ಇರ್ತಾನೆ ಒಬ್ಬ, ಹಂಚ್ಕೊಳ್ತಾ ಇರೋನು ಬಂದ್ಬಿಟ್ಟು ಕಾವಲಿಗೆ ಹಾಕಿದ್ರೆ ಅಲ್ವಾ, ಅವನಿಗೆ ಪುಕ್ಕಲ, ಅವನನ್ನು ತಗೊಂಡೋಗಿ ಯಾವುದೋ ಒಂದು ಪ್ರದೇಶದಲ್ಲಿ ಸ್ಮಶಾನದಲ್ಲೋ ಅಥವಾ ಇನ್ನೊಂದೆಲ್ಲೋ ಒಂದು ಕಡೆ ಕಾವಲಿಗೆ ಹಾಕಿದ್ರೆ ಭಯದಿಂದ ಅವನು ವಿಹ್ವಲನಾಗ್ಬಿಡ್ತಾನೆ. ಅವನು ಆ ಕಾವಲುಗಾರನ ಕೆಲಸವನ್ನು ಮಾಡಲಾರ ಅವನು. ಅದರಿಂದ ಧೈರ್ಯವಂತನಾಗಿರೋವನು ಅವನು ಸ್ವಧರ್ಮ. ಅದು ಅವನನ್ನು ಅಲ್ಲಿಗೆ ಹಾಕಿದ್ರೆ ಅವನು ಆ ಕಾವಲು ಕೆಲಸವನ್ನು ಚೆನ್ನಾಗಿ ಮಾಡ್ತಾನೆ. ಅದರಿಂದ ನೀನು ನಿನ್ನ ಸ್ವಧರ್ಮವನ್ನು ಬಿಡದಂತೆ ಈ ರೀತಿಯಲ್ಲಿ ಮಾಡುವಂಥ ಕೃಷ್ಣ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಮತ್ತು ಆರಂಭಿಸಿದ ಕರ್ಮವು ದೈವಯೋಗದಿಂದ ಪೂರ್ಣವಾದರೆ ಆನಂದದಿಂದ ಹಿಗ್ಗಬಾರದು. ನಾವು ಯಾವುದೋ ಒಂದು ಕಾರ್ಯವನ್ನು ಆರಂಭ ಮಾಡ್ತೀವಿ, ದೈವಯೋಗದಿಂದ, ದೇವರ ಕೃಪೆಯಿಂದ ಅದೇನಾಗುತ್ತೆ? ಪೂರ್ಣವಾಗುತ್ತೆ, ಸಾಂಗವಾಗಿ ನೆರವೇರ್ತದೆ. ಆಗ ನೆರವೇರ್ಬಿಡ್ತಪ್ಪ, ಆಗೋಯ್ತಪ್ಪ ಅಂತ ಹಿಗ್ಗಬೇಡ. ಯಾಕಂದರೆ ನೀನು ಮಾಡಿದ್ದೇನೂ ಇಲ್ಲ, ಅಲ್ಲಿ ದೈವ ಕೃಪೆಯಿಂದ ಚೆನ್ನಾಗಿ ನಡೆದಿರ್ತದೆ. ಆ ಕಾರ್ಯ ಹೆಂಗಾಗಬೇಕೋ ಹಂಗಾಗಿರ್ತದೆ. ಅದರಿಂದ ನೀನು ಅದನ್ನು ಹಿಗ್ಗುವ ಅವಶ್ಯಕತೆ ಇಲ್ಲ, ನೀನು ಹಿಗ್ಗಬಾರ್ದು. ಅಥವಾ ಯಾವ ಕಾರಣದಿಂದಲಾದರೂ ಕೆಟ್ಟು ಹೋದರೆ ದುಃಖದಿಂದ ವಿಕಾರಿಯಾಗಿ ವ್ಯಥೆ ಪಡಬಾರದು. ಅಕಸ್ಮಾತ್ ನಷ್ಟವಾಯಿತು ಅಂತ ಅಂದರೆ ಆಗ ನೀನು ವ್ಯಥೆ ಪಡಲೂಬಾರ್ದು. ಈಗ ಯಾವುದೋ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಿರ್ತೀವಿ, ಪೆಂಡಲೆಲ್ಲ ಹಾಕ್ಕೊಂಡು, ಅಕಸ್ಮಾತಾಗಿ ಬಿರುಗಾಳಿಯಿಂದ ಕೂಡಿದ ಮಳೆ ಬಂದು ಚಪ್ಪರ ಎಲ್ಲನೂ ಉಂಟಿಸ್ಬಿಟ್ಟು ಎಲ್ಲ ಹಾಳು ಮಾಡ್ತದೆ. ಅದಕ್ಕೆ ದೈವಯೋಗ ಅಂತ ತಿಳ್ಕೊಂಡು ಸುಮ್ಮನಾಗಬೇಕಾರ್ತು ಅದಕ್ಕಾಗಿ ದುಃಖಿಸ್ತಾ ಕೂತ್ಕೊಂಡ್ರೆ ಆಗುತ್ತಾ? ಆ ರೀತಿಯಲ್ಲಿ ವ್ಯಥೆ ಪಡಬಾರದು. ಕೆಟ್ಟರೂ ಪೂರ್ಣಗೊಂಡರೂ ಸುಖ ದುಃಖಾದಿಗಳನ್ನು ಪಡೆಯದೆ ಏಕಮನಸ್ಕನಾಗಿರಬೇಕು. ಇದು ಜ್ಞಾನಿಗಳಿಗೆ ಬರ್ತಕ್ಕಂಥ ಒಂದು ಮನಸ್ಥಿತಿ. ಅದನ್ನು ಅನುಸರಿಸೋರಿಗೆ ಮತ್ತು ಅನುಭವಿಸೋರಿಗೆ ಮಾತ್ರ ಗೊತ್ತಿರ್ತದೆ. ನೀನು ಯಾವ್ಯಾವ ಕರ್ಮವನ್ನು ಆಚರಿಸಿದರೂ ಅವುಗಳನ್ನೆಲ್ಲ ಆದಿಪುರುಷನಾದ ನನಗೆ ಅರ್ಪಿಸುತ್ತಾ, ನನಗೆ ಅಂದರೆ ಇಲ್ಲಿ ಯಾರಿಗೆ? ಆ ಚೈತನ್ಯ ವಸ್ತುವಿಗೆ, ಪರಮಾತ್ಮನಿಗೆ, ಆದಿಪುರುಷನಾದ ನನಗೆ ಅರ್ಪಿಸುತ್ತಾ ಕರ್ತವ್ಯನಿಷ್ಠನಾಗು. ಪೂರ್ಣಗೊಳ್ಳಲಿ ಅಥವಾ ಕೆಟ್ಟು ಹೋಗಲಿ ಆಚರಿಸುವಾಗ ಮನಸ್ಸಿನಲ್ಲಿ ಸುಖ ದುಃಖಾದಿಗಳನ್ನು ಹೊಂದದೆ ಸಮಸ್ಥಿತಿಯಲ್ಲಿ ಇರುವುದನ್ನೇ ಜ್ಞಾನಿ ಪುರುಷರು ಯೋಗವೆನ್ನುವರು. ಅದಕ್ಕೆ ದೊಡ್ಡವರು ನಮಗೇನು ಹೇಳ್ಕೊಡ್ತಾ ಇದ್ರು ಅಂದರೆ, ಯಾವ ಕೆಲಸವನ್ನಾದರೂ ಮಾಡು, ಪರಿಪೂರ್ಣವಾಗಿ ಕೃಷ್ಣಾರ್ಪಣ ಮಸ್ತೋನು, ಶಿವಾರ್ಪಣ ಮಸ್ತೋನು ಅಥವಾ ಬ್ರಹ್ಮಾರ್ಪಣ ಮಸ್ತೋನು. ಹೀಗೆ ಈ ರೀತಿಯಲ್ಲಿ ಪರಮಾತ್ಮನಿಗೆ ಅರ್ಪಿಸಿ ನಿನ್ನ ಕಾರ್ಯವನ್ನು ಮಾಡು. ಅದು ಕೆಟ್ಟೋಗಲಿ, ಚೆನ್ನಾಗಿ ನಡೆದರೂ ನಡೀಲಿ, ನೀನಾದರೂ ಫಲಾಫಲಗಳನ್ನ ನೀನು ಕಾಣಿಸ್ಕೋಬೇಡ, ಅಂಟಿಸ್ಕೋಬೇಡ ಅಂತ ಹೇಳ್ತಾ ಇದ್ರು. ಹೇ ಅರ್ಜುನ, ಚಿತ್ತವನ್ನು ಸದಾ ಸಮನಾಗಿಟ್ಟಿರುವುದೇ ಯೋಗ. ಸಮಚಿತ್ತವನ್ನು ಯಾರು ಹೊಂದಿರ್ತಾರೋ ಅವನು ಯೋಗಿ. ಇಲ್ಲಿ ಮನಸ್ಸನ್ನು ಸಮವಾಗಿಟ್ಟಿರುವುದೇ ಅಂದರೆ ಸುಖ ದುಃಖ ಎರಡನ್ನೂ ಇಲ್ಲದೆ ಏಕಭಾವದಿಂದ ಇಟ್ಟಿರುವುದೇ, ಸಮನಾಗಿಟ್ಟಿರುವುದೇ ಯೋಗವು. ನೀನು ಈ ಸಮತೆಯಲ್ಲಿಯೇ ಮನಸ್ಸು ಮತ್ತು ಬುದ್ಧಿಯನ್ನು ಐಕ್ಯಗೊಳಿಸು. ಮನಸ್ಸು ಮತ್ತು ಬುದ್ಧಿಯನ್ನು ಎಲ್ಲ ಐಕ್ಯಗೊಳಿಸಬೇಕು? ಈ ಸಮಚಿತ್ತದಲ್ಲಿ ಐಕ್ಯಗೊಳಿಸಬೇಕು. ಈ ಬುದ್ಧಿಯೋಗಕ್ಕಿಂತಲೂ ಕರ್ಮಕಾಂಡವು ಕೆಳದರ್ಜೆಯಲ್ಲಿದೆ. ನಿಷ್ಕಾಮ ಕರ್ಮ ಮೇಲ್ಮಟ್ಟದ್ದು, ಈ ಕರ್ಮಕಾಂಡ ಕೆಳದರ್ಜೆಯಲ್ಲಿರ್ತಕ್ಕಂಥದ್ದು ಎಂಬಂತೆ ಕಾಣಬಂದರೂ ಕರ್ಮಕಾಂಡವು ಬುದ್ಧಿಯೋಗಕ್ಕೆ ಸಾಧನವಾಗಿದೆ. ಕರ್ಮಕಾಂಡ ಏನಿದೆಯಲ್ಲ ಅದು ಬುದ್ಧಿಯೋಗಕ್ಕೆ ಸಾಧನವಾಗಿದೆ, ಸಾಥ್ ಕೊಡ್ತದೆ. ಅದು ನಿಷ್ಕಾಮವಾಗಿ ಆಚರಿಸುವ ಸ್ಥಿತಿಯೇ ಕರ್ಮಯೋಗವು. ಕಾರ್ಯಸಿದ್ಧಿಯಾಗುವುದೇ ಯೋಗ ಸ್ಥಿತಿ. ಏನು ಹೇಳ್ತಾ ಇದ್ದಾನೆ ಇಲ್ಲಿ? ನಿಷ್ಕಾಮ ಬುದ್ಧಿಯಿಂದ ಕರ್ಮವನ್ನು ಆಚರಿಸ್ತೀವಲ್ಲ, ಇದು ಕರ್ಮಯೋಗ.
ಆ ಕಾರ್ಯ ಸಿದ್ಧಿಯಾಗುವುದೇ ಯೋಗ ಸ್ಥಿತಿ. ನಿಷ್ಕಾಮ ಕರ್ಮಯೋಗ. ಯೋಗ ಸ್ಥಿತಿಗೆ ಬುದ್ಧಿಯೋಗವು ಬಲವಾದ ಆಧಾರವಾಗಿದೆ. ಆದ್ದರಿಂದ ನೀನು ಮನಸ್ಸಿನಲ್ಲಿ ಫಲಾಶೆಯನ್ನು ತ್ಯಜಿಸಿ ಕರ್ಮವನ್ನು ಆಚರಿಸಿದರೆ ಆಗ ಪ್ರವೃತ್ತಿಯು ಬುದ್ಧಿಯೋಗದಲ್ಲಿ ಸ್ಥಿರಗೊಳ್ಳುವುದು. ಈ ಬುದ್ಧಿಯೋಗದಲ್ಲಿ ನಿರತರಾದವರು ಈ ಸಂಸಾರವನ್ನು ದಾಟುವರು. ಅವರು ನಿರಂತರವು ಪುಣ್ಯ ಪಾಪಗಳ ಸಂಬಂಧವನ್ನು ಬಿಟ್ಟಿರುವುದರಿಂದ ಇಹಪರಗಳ ಭೀತಿಯು ತಟ್ಟುವುದಿಲ್ಲ. ಅಧ್ಯಾತ್ಮ ವಿಚಾರ ಸಾಧ್ಯ ಆದಷ್ಟು ತಾಳ್ಮೆಯಿಂದ ತಿಳಿದು ಅರ್ಥ ಮಾಡಿಕೊಂಡ್ರೆ ಬಹಳ ಸುಲಭ ಆಗುತ್ತೆ. ಪ್ರಯತ್ನ ಪಡೋಣ. ಕೃಷ್ಣನ ಮಾತನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಎಲ್ಲರೂ ಸೇರಿ ಪ್ರಯತ್ನ ಪಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ಸಫಲರಾಗೋಣ ಅಂತ ಹೇಳ್ತಾ, ಮುಂದಿನ ಆಡಿಯೋದಲ್ಲಿ ಏನು ತಿಳಿಸ್ತಾನೆ ಅಂತ ಮುಂದಿನ ವಿಚಾರವನ್ನು ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.